ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗುಂಡಿ ಅಗೆಯುವಂತ ಪ್ರಮೇಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಈಗಾಗಲೇ ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ಅನೇಕ ಕಡೆಗಳಲ್ಲಿ ಗುಂಡಿಯನ್ನು ಅಗೆಯಲಾಗಿದೆ. ಆದರೆ ಈಗ ಇಲ್ಲಿಗೆ ಕೆಲಸ ಮುಗಿಬೇಕು ಅಂತ ಹೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆ ರೀತಿ ನಡೆಸಿಕೊಂಡು ಹೋಗಬೇಕು. ಕೋರ್ಟಿಂದ ಆದೇಶ ಆದಾಗ ಖರ್ಚು ನೋಡಲಿಕ್ಕೆ ಆಗೋದಿಲ್ಲ. ದೂರುದಾರ ಹೇಳಿದ ಕಡೆ ಅಗೆಯಲಾಗಿದೆ. ಪ್ರಕರಣದ ತನಿಖೆಗೆ SIT ಮಧ್ಯಂತರ ವರದಿ ಕೊಡೋದಿಲ್ಲ. CM ಸಿದ್ದರಾಮಯ್ಯ ಅವರು ಪೂರ್ಣ ವರದಿಯನ್ನು ಪಡಿತಾರೆ. BJPಯ ಹಿಂದುತ್ವ ಗೊಂದಲ ಮೂಡಿಸ್ತಾ ಇದೆ. BJP ಮಾತ್ರವಲ್ಲ, ನಾವು ಕೂಡ ಹಿಂದೂಗಳ ಪರವಾಗಿದ್ದೇವೆ, ನಾವು ಪ್ರತಿದಿನ ಪೂಜೆ ಪುನಸ್ಕಾರ ಮಾಡ್ತೇವೆ ಅಂಥೇಳಿ ಬೇಳೂರು ಹೇಳಿದ್ದಾರೆ. ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ ಬಹುಶಃ ಲಾಸ್ಟ್ 13 ಇರಬೇಕೇನಾದ್ರು, ಅದಕ್ಕೆ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸರ್, ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ, ಧರ್ಮಸ್ಥಳ ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ, ಧರ್ಮದ ಬಗ್ಗೆ ಆಧಾರವಾಗಿ ಇಟ್ಕೊಂಡಿರುವಂಥ ಒಂದು ಕ್ಷೇತ್ರ. ಇಡೀ ರಾಜ್ಯದಲ್ಲಿ ಉತ್ತರ ಕಾಶಿ ಅಂತ ಹೇಳಿರುವಂಥ ಒಂದು ಕ್ಷೇತ್ರ ಇದೆ. ಇದರಲ್ಲಿ BJPಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಿಂದುತ್ವವನ್ನು ಬೆಳೆಸೋಕ್ಕೋಸ್ಕರ ನೀವು ಮಾಡೋದಾದ್ರೆ ಹಾಗಾದ್ರೆ ಹೈಕೋರ್ಟ್ ಮೇಲೆ ನೀವು ವಾದ ಮಾಡಿ, ಹೈಕೋರ್ಟ್ಗೆ ಹಾಗಾದ್ರೆ ನೀವು ಇದು ಮಾತಾಡಿ. ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ಅದನ್ನು ನಾವು ಮಾಡಿದ್ದು. ಅದು ಅವ್ನು ಹೈಕೋರ್ಟಿಗೆ ಹೋಗಿ ತಗೊಂಡು ಬಂದ ಮೇಲೆ ತಾನೇ ನಾವು SIT ಕೊಟ್ಟಿರೋದು. ನೀವು ಮಾತಾಡಿ. ಹಂಗಾದ್ರೆ ನಾವೇನು ಅಲ್ಲಿ ಅಗಿಬೇಕಂತ ನಮಗೇನು ಆಸೆ ಇರಲಿಲ್ಲ. ಅಲ್ಲಿ ನಮಗೆ ಯಾವುದೇ ಆ ಥರ ಇರಲಿಲ್ಲ. ಆ ಕ್ಷೇತ್ರದ ಬಗ್ಗೆ ನಮಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ನಮಗೂ ಇದೆ, ಅಪಾರವಾದ ಗೌರವ ಇದೆ. ಆ ಥರ ಯಾವುದೇ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. BJPಯವರು ಗೊಂದಲ ಮಾಡಿ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಹಿಂದೂಗಳೇ, ನಿಮ್ಗಿಂತ ಜಾಸ್ತಿ ಪೂಜೆ ಪುರಸ್ಕಾರ ಮಾಡೋರು ನಾವೇ ಇದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವ್ರು ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ ಬಹುಶಃ ಲಾಸ್ಟ್ 13 ಇರಬೇಕೇನಾದ್ರು, ಅದಕ್ಕೆ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸರ್, ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ, ಧರ್ಮ